ಸುಮಾರು 16,000 ಕೋಟಿ ರೂಪಾಯಿಗಳ ವಹಿವಾಟು ಇರುವಂತಹ 6,000 ನೌಕರರು ನೇರ ಉದ್ಯೋಗದಲ್ಲಿ ತೊಡಗಿರುವಂತಹ ರಾಜ್ಯದ ಲಕ್ಷಾಂತರ ರೈತರು ಜೀವನೋಪಾಯಕ್ಕಾಗಿ ಅವಲಂಬಿಸಿರುವಂತಹ ಸಂಸ್ಥೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕಹಾಮ ಮತ್ತು ಅದರ 16 ಜಿಲ್ಲಾ ಒಕ್ಕೂಟಗಳು. ಈ 16 ಜಿಲ್ಲಾ ಒಕ್ಕೂಟಗಳು ಮತ್ತು KMF ಅಲ್ಲಿ ಈಗಾಗಲೇ ಹೇಳಿದಂಗೆ 6,000 ಜನ ನೇರ ಉದ್ಯೋಗದಲ್ಲಿ ನೌಕರಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಉದ್ಯಮ ಇದು, ಸಾರ್ವಜನಿಕ ಉದ್ಯಮ ಸಂಸ್ಥೆ. ಇದು ರಾಜ್ಯದ ಸಂಸ್ಥೆ. ಈ ಸಂಸ್ಥೆ ಈಗಾಗಲೇ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಒಂದಷ್ಟು ಮಾಧ್ಯಮಗಳಲ್ಲಿ ಇತ್ತೀಚೆಗೆ ವರದಿಯಾಗಿದೆ. ಫೆಬ್ರವರಿ 1ನೇ ತಾರೀಕಿನಿಂದ KMF ಹಾಲು ಪ್ರೊಕ್ಯೂರ್ ಮಾಡೋದನ್ನಾಗಲಿ ಮಾರೋದನ್ನಾಗಲಿ ನಿಲ್ಲಿಸ್ತಾ ಇದೆ ಅನ್ನುವಂಥ ಒಂದಷ್ಟು ವರದಿಯಾಗಿದೆ. ಇದು ಯಾಕಾಗಿದೆ? ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ ಆಗಸ್ಟ್ ತಿಂಗಳಿನಲ್ಲಿಯೇ ರಾಜ್ಯ ಸರ್ಕಾರ 7ನೇ ವೇತನ ಆಯೋಗವನ್ನು ಅನುಷ್ಠಾನ ಮಾಡಿದೆ. ಈಗ ಇದೇ KMF ಅಲ್ಲಿ ಮತ್ತು ಇತರ ಒಕ್ಕೂಟಗಳಲ್ಲಿ ನೇರ ಸರ್ಕಾರಿ ನೌಕರಿಯಲ್ಲಿರುವಂಥವರು ಡೆಪ್ಯುಟೇಷನ್ ಮೇಲೆ ಬಂದು KMF ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಈಗ 7ನೇ ವೇತನ ಆಯೋಗ ಅಪ್ಲೈ ಆಗಿ ಅವರೊಂದು ರೀತಿಯ ಸಂಬಳ ತೆಗೆದುಕೊಳ್ತಾ ಇದ್ದಾರೆ. ಅವರ ಸಮಕಾಲೀನರಾಗಿ ಮತ್ತು ಅದೇ ತರಹದ ಉದ್ಯೋಗವನ್ನು ಇಲ್ಲಿ ಮಾಡ್ತಿರುವಂತಹ KMF ನೌಕರರು ಅಥವಾ KMF ಮೂಲಕ MDಗಳಾಗಿರುವಂಥವರು ಸಹ ಅವರಿಗೆ 7ನೇ ವೇತನ ಆಯೋಗ ಅನುಷ್ಠಾನವಾಗಿಲ್ಲ. ಹಾಗಾಗಿ ಬಹಳ ದೊಡ್ಡ ಮಟ್ಟದ ತಾರತಮ್ಯ ನಡೀತಾ ಇದೆ. ಇದೇ ತರಹದ ತಾರತಮ್ಯ ಜಿಲ್ಲಾ ಮಟ್ಟಗಳ ಒಕ್ಕೂಟಗಳಲ್ಲೂ ನಡೀತಿದೆ. ಒಂದು ರೀತಿಯ ಏಕ ಪ್ರಕಾರದ ಒಂದು ಸಂಬಳ, ಸಾರಿಗೆ, ಭತ್ಯೆಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಜನರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ರಾಜ್ಯದ ಜನರ ಏಳಿಗೆಗಾಗಿಯೂ ಕೆಲಸ ಮಾಡ್ತಿರುವಂತಹ ಸ್ವತಃ ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ KMF ಅಧಿಕಾರಿಗಳು ಮತ್ತು ನೌಕರರು ಬಹಳ ಒತ್ತಡದಲ್ಲಿದ್ದಾರೆ. ಅವರು ನಮಗೆ ಇಲ್ಲೊಂದು ತಾರತಮ್ಯ ಇದೆ, ನಮಗೆ ಸರಿಯಾದ ಸೂಕ್ತವಾದ ಭತ್ಯೆ ಮತ್ತು ಸಂಬಳ ಸರಿಯಾದ ಮಟ್ಟದಲ್ಲಿ ಅಂದರೆ ಇತರ ಸರ್ಕಾರಿ ನೌಕರರಿಗಿರುವಂಥ ರೀತಿಯಲ್ಲಿ ಇಲ್ಲ, ಸರ್ಕಾರದ ಒಂದು ಸ್ವಾಯತ್ತ ಸಂಸ್ಥೆ ಆದರೂ ನಮಗೆ ಆ ಮಟ್ಟದಲ್ಲಿ ಇರಬೇಕಿತ್ತು ಅಂತ. ಹಾಗಾಗಿ ಜಿಲ್ಲಾ ಒಕ್ಕೂಟಗಳಲ್ಲಿ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿಯ ಅಧಿಕಾರಿಗಳ ಸಂಘದಲ್ಲಿ ಬಹಳಷ್ಟು ಒತ್ತಡಗಳಿದೆ. ನಾವು ಮುಷ್ಕರ ಮಾಡಬೇಕು, ನಾವು ಹಲವಾರು ಸಂದರ್ಭಗಳಲ್ಲಿ ನಾವು ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ರು ಅದು ಆಗಿಲ್ಲ, ಸರ್ಕಾರ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದಷ್ಟು ಸಮಸ್ಯೆಗಳು, ತಾಂತ್ರಿಕ ಸಮಸ್ಯೆಗಳನ್ನು ಇದನ್ನು ಪರಿಹರಿಸೋದಕ್ಕೆ ಇದರ ವಿಚಾರವಾಗಿ ಸಹಕಾರಿ ಇಲಾಖೆಯವರು ವಿಶೇಷವಾಗಿ ಕೊಡ್ತಾ ಇದ್ದಾರೆ. ಆದರೆ ಎಲ್ರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಒಕ್ಕೂಟಗಳು ಜನರಿಗಾಗಿ ಕೆಲಸ ಮಾಡ್ತಿರುವಂಥವು. ಇಲ್ಲಿ ಈಗಾಗಲೇ ಹೇಳಿದಾಗೆ 3 ಪಾಳಿಗಳಲ್ಲಿ 3 ಶೆಡ್ಯೂಲ್ ಶಿಫ್ಟಲ್ಲಿ ಕೆಲಸ ಮಾಡಬೇಕಾಗಿದೆ. ಇದು ಯಾವುದೇ ಖಾಸಗಿ ಡೈರಿಗೂ ಅಥವಾ ಯಾವುದೋ ಖಾಸಗಿ ಉದ್ಯಮಕ್ಕೆ ಕಂಪೇರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಪೆರಿಷಬಲ್ ಗೂಡ್ಸು, ಅದ್ರ ಜೊತೆಗೆ ಶಿಫ್ಟಲ್ಲಿ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಹಾಲು ಸಹ ವೇಸ್ಟ್ ಆಗಬಹುದು. 90 ಲಕ್ಷ ಲೀಟರ್ ಹಾಲನ್ನು ಇವತ್ತು ಪ್ರತಿ ದಿವಸ ಸರಾಸರಿಯಾಗಿ ಪ್ರೊಕ್ಯೂರ್ ಮಾಡ್ಕೊಳ್ತಾ ಇರೋದು. ಆದರೆ ಬೇಡಿಕೆ ಎಷ್ಟಿದೆ? 65 ಲಕ್ಷ ಲೀಟರ್ ಹಾಲು. ಹಾಗಾಗಿ ಇನ್ನು 20-30 ಲಕ್ಷ ಲೀಟರ್ ಏನಿದೆ ಅದನ್ನು ಕನ್ವರ್ಟ್ ಮಾಡಬೇಕು, ಬೇರೆ ಬೇರೆ ಉಪ ಉತ್ಪನ್ನಗಳನ್ನಾಗಿ ಮಾಡಬೇಕು, ಅಲ್ಲಿ ನಷ್ಟವನ್ನು ಭರಿಸಬೇಕು. ಇವೆಲ್ಲ ಇದ್ರೂ ಈಗಲೂ ಬಹುತೇಕ ಸಂಸ್ಥೆಗಳು KMF ಒಕ್ಕೂಟಗಳು ಲಾಭದಲ್ಲಿವೆ. ಇಷ್ಟೆಲ್ಲ ಇದ್ರೂ ಇದಕ್ಕೆ ಮೂಲ ಕಾರಣ ಇದರಲ್ಲಿ ಪ್ರಾಮಾಣಿಕತೆಯಿಂದ ಮತ್ತು ಬದ್ಧತೆಯಿಂದ ದಕ್ಷತೆಯಿಂದ ಕೆಲಸ ಮಾಡ್ತಿರುವಂಥ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ, ವೃತ್ತಿಪರ, ಅದರಲ್ಲೂ ಪ್ರೊಫೆಷ್ನಲ್ಸು. ಬೇರೆ ಎಷ್ಟೋ ಕಡೆಗಳಲ್ಲಿ ಈಗ ಇಲ್ಲೇ KMF ಅಲ್ಲಿ ಅಥವಾ ಇನ್ನೊಂದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಡೆಪ್ಯುಟೇಷನ್ ಮೇಲೆ ಬಂದಿರ್ತಾರೆ. ಅವರಿಗೆ ಎಷ್ಟೋ ತಾಂತ್ರಿಕ ಮಾಹಿತಿ ಇರೋದಿಲ್ಲ, ತಾಂತ್ರಿಕ ಕೌಶಲ್ಯ ಇರೋದಿಲ್ಲ, ಮತ್ತು ಅವರಿಗೆ ಈ ಉದ್ಯಮದ ಒಳ ಮತ್ತು ಹೊರಗೂ ಗೊತ್ತಿರೋದಿಲ್ಲ. ಈ ತರಹದ ಹಲವಾರು ಕಾರಣಗಳಿಂದಾಗಿ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇದೆ. ಈ ವಿಚಾರವಾಗಿ ವಿಶೇಷವಾಗಿ KMF ಅಧಿಕಾರಿಗಳ ಸಂಘದವರು ಸುಮಾರು ವರ್ಷಗಳಿಂದ ಸರ್ಕಾರಕ್ಕೆ ಹಲವಾರು ರೀತಿಯ ಬೇಡಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಸರ್ಕಾರವು ಸಮಯಾನ ಸಂದರ್ಭಕ್ಕೆ ಸ್ಪಂದಿಸ್ತಾ ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸ್ತಾ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ KMF ಆಫೀಸರ್ಸ್ ಅಸೋಸಿಯೇಷನ್ನ ಜೊತೆಗೆ ರಾಜ್ಯದಲ್ಲಿರುವ 16 ಜಿಲ್ಲಾ ಒಕ್ಕೂಟಗಳ ನೌಕರರು ಮತ್ತು ಸಿಬ್ಬಂದಿ ಸಹ ಈಗ ಒಂದು ರೀತಿಯ ಸಭೆಗಳನ್ನು ಮಾಡಿ ಒಂದು ಹಂತಕ್ಕೆ ಅವರೊಂದು ನಿರ್ಣಯಕ್ಕೆ ಬಂದಿದ್ದಾರೆ. ಈ ನಿರ್ಣಯದ ಪ್ರಕಾರ ಕೇವಲ KMFನಲ್ಲಿ ಮಾತ್ರ ಒಂದೇ ಸಂದರ್ಭದಲ್ಲಿ KMFನವರಿಗೆ ಮಾತ್ರ ಸಂಬಳ ಅಥವಾ ವೇತನ ಪರಿಷ್ಕರಣೆ ಮಾಡಿ ಮಿಕ್ಕವರಿಗೆ ಮಾಡದೆ ಬಿಡಬಾರ್ದು. ಎಲ್ಲವೂ ಸಹ ಒಂದೇ ಹಂತದಲ್ಲಿ ಆಗಬೇಕು. ಮತ್ತು ಇಲ್ಲಿ ವೃತ್ತಿಪರರನ್ನೇ ನೇಮಿಸಿಕೊಳ್ಳಬೇಕು. ಯಾವ್ಯಾವುದೋ ಲ್ಯಾಟ್ರಲ್ ಎಂಟ್ರಿಯಿಂದ ಬೇರೆ ಬೇರೆ ಥರದವ್ರನ್ನ ತರಬಾರ್ದು, ವೃತ್ತಿಪರರನ್ನು ನೇಮಿಸ್ಕೊಳ್ಬೇಕು. ಮತ್ತು ಇಲ್ಲಿ ತುಂಬ ದೊಡ್ಡ ಮಟ್ಟದ ಸಾಮಾಜಿಕ ಜವಾಬ್ದಾರಿ KMF ಸಂಸ್ಥೆಗಿದೆ. ಇವೆಲ್ಲವನ್ನು ಸಹ ಸರ್ಕಾರ ವೇತನ ಮತ್ತು ಭತ್ಯೆ ಪರಿಷ್ಕರಣಾ ಸಂದರ್ಭದಲ್ಲಿ ಮಾಡಬೇಕು. ಬೇರೆ ಖಾಸಗಿ ಡೈರಿಗೆ ಕಂಪೇರ್ ಮಾಡಿಕೊಂಡು KMF ಡೈರಿಯನ್ನು ಅಳಿಬಾರದು. ಅದರ ಜೊತೆಗೆ ಸರ್ಕಾರವೂ ಸಹ ಹಲವಾರು ಸಂದರ್ಭಗಳಲ್ಲಿ ಗೊತ್ತಿದೆ,
ಹಾಲಿನ ದರ ಏರಿಕೆ ಮಾಡೋದು, ಇಳಿಸೋದು, ಇವೆಲ್ಲವನ್ನು ಸಹ ಸರ್ಕಾರವೇ ತೀರ್ಮಾನ ಮಾಡುತ್ತೆ. ಹಲವಾರು ಸಂದರ್ಭಗಳಲ್ಲಿ ಇದರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಲಾಭವೂ ಆಗುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ನಷ್ಟವೂ ಆಗುತ್ತೆ. ಹಾಗಾಗಿ ಸರ್ಕಾರ ಇದು ಎಲ್ಲ ರೀತಿಯಲ್ಲೂ ಇದೊಂದು ಸರ್ಕಾರದ ಅವಿಭಾಜ್ಯ ಅಂಗ. ಇದು ಸ್ವಾಯತ್ತ ಸಂಸ್ಥೆ ಅಂದ್ರೂ ಅನಿಮಲ್ ಹಸ್ಬೆಂಡ್ರಿ ಪಶುಸಂಗೋಪನಾ ಇಲಾಖೆ ಒಳಗಡೆನೂ ಬರುತ್ತೆ, ಒಂದು ಕಡೆ ಇನ್ನೊಂದು ಕಡೆ ಸಹಕಾರಿ ಇಲಾಖೆಯ ಅಡಿಯೂ ಬರುತ್ತೆ. ಹಾಗಾಗಿ 2-3 ತರಹದ ಮಿನಿಸ್ಟ್ರಿಗಳ ಕೆಳಗಡೆ 2-3 ತರಹದ ಅಧಿಕಾರಿಗಳ ಕೆಳಗಡೆ ಕೆಲಸ ಮಾಡಬೇಕಾದಂಥ ಒತ್ತಡ ಮತ್ತು ಅನಿವಾರ್ಯತೆ ಎಲ್ಲ ಅಧಿಕಾರಿಗಳಿಗೂ ಇದೆ ಈ ಸಂದರ್ಭದಲ್ಲಿ. ಹೀಗಾಗಿ ಹಲವಾರು ವಿಚಾರಗಳನ್ನ ಈಗ ನಾವು ಈಗಾಗಲೇ ಕೊಟ್ಟಿರುವಂಥ 4 ಪುಟಗಳ ಅಥವಾ 3 ಪುಟಗಳ ಏನು ಒಂದು ಮಾಹಿತಿ ಇದೆ, ಅದರಲ್ಲಿ ಕೆಲವೊಂದು ಅಂಶಗಳನ್ನು ಈಗಾಗಲೇ ಭಾಳ ಸ್ಪಷ್ಟವಾಗಿ KMFನ ಅಧಿಕಾರಿಗಳ ಮತ್ತು ನೌಕರರ ಸಿಬ್ಬಂದಿಯ ಬೇಡಿಕೆಗಳೇನು ಅಥವಾ ಅದರ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಇದನ್ನು ಸರ್ಕಾರದ ಎಲ್ಲ ಇಲಾಖೆಗಳವರು ಯಾವ ಕೋನದಿಂದ ಇದನ್ನು ಪರಾಮರ್ಶಿಸಬೇಕು, ವೇತನ ಮತ್ತು ಭತ್ಯೆಯ ಪರಿಷ್ಕರಣೆ ಸಂದರ್ಭದಲ್ಲಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಅದರಲ್ಲಿ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಇವತ್ತು ಈಗಾಗಲೇ ಗೊತ್ತಿರೋ ಹಾಗೆ ಹಲವಾರು ಮಾಧ್ಯಮಗಳಲ್ಲಿ 1ನೇ ತಾರೀಕಿನಿಂದ ಫೆಬ್ರವರಿ 1ರಿಂದ ಮುಷ್ಕರಕ್ಕೆ ಹೋಗ್ತಾರೆ ಅಂತ. ಸೊ ಮುಷ್ಕರಕ್ಕೆ ಹೋಗುವಂತಹ ಒತ್ತಡ ಎಲ್ಲ ನೌಕರರು, ಸಿಬ್ಬಂದಿ, ಅಧಿಕಾರಿಗಳ ಮೇಲೆ ಇದೆ. ಹಾಗಾಗಿ ಮುಷ್ಕರಕ್ಕೆ ಹೋಗುವಂಥ ವಿಚಾರವನ್ನು ತಿಳಿದುಕೊಂಡಂತಹ ಏನು KMFನ ಹಾಲಿ ಚೇರ್ಮನ್ ಆಗಿರುವಂಥ ಭೀಮಾ ನಾಯ್ಕರು ನಿನ್ನೆ ತಾನೇ KMF ಆಫೀಸರ್ಸ್ ಅಸೋಸಿಯೇಷನ್ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಗೋವಿಂದೇಗೌಡರ ಜೊತೆ ಮಾತನಾಡಿ 3 ದಿನಗಳ ಸಮಯ ಕೇಳಿದ್ದಾರೆ. ಅಂದರೆ 3ನೇ ತಾರೀಕಿನ ತನಕ, ಫೆಬ್ರವರಿ 3ರ ತನಕ ಕೇಳಿದ್ದಾರೆ. ಈಗ ತಾನೇ ನಾವು KMFನ MD ಆಗಿರುವಂತಹ ಶಿವಸ್ವಾಮಿ ಅವ್ರನ್ನೂ ಸಹ ಭೇಟಿ ಮಾಡಿ ಬಂದ್ವಿ. ಸರ್ಕಾರದಲ್ಲಿ ಈಗಾಗಲೇ ಒಂದು ಹಂತದಲ್ಲಿ ಚಲನೆ ಆಗಿದೆ. ಅವರು ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ, ನೀವು ನಮಗೆ 3-4 ದಿವಸ ಸಮಯ ಕೊಡಿ, ನಾವು ಆದಷ್ಟು ಬೇಗ ಇದನ್ನು ತೀರ್ಮಾನ ಮಾಡ್ತೀವಿ ಅಂತ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತಿಗೆ ಬೆಳಗ್ಗೆಯಿಂದ ಒಂದು ವಿಸ್ತೃತವಾಗಿ ಸುಮಾರು ಒಂದು 30-40 ಜನ ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದಿರುವಂಥ ಪ್ರತಿನಿಧಿಗಳನ್ನು ಸೇರಿಕೊಂಡು ಬಹಳ ವಿಸ್ತೃತವಾಗಿ ಇವತ್ತೊಂದು ಚರ್ಚೆ ನಡೆದಿದೆ. ರಾಜ್ಯದ ಜನರ, ಗ್ರಾಹಕರ ಹಿತವನ್ನು ಗಮನದಲ್ಲಿಟ್ಕೊಂಡು ಮತ್ತು KMFನ ಅಧಿಕಾರಿಗಳು, ಚೇರ್ಮನ್ರು ಸೇರಿದಂತೆ ಮಂತ್ರಿಗಳು ಅವರು ಕೊಟ್ಟಿರುವಂಥ ವಾಗ್ದಾನವನ್ನು ಗಮನದಲ್ಲಿಟ್ಕೊಂಡು ಮತ್ತು ಗೌರವಿಸಿ ಇದನ್ನು ಸುಮಾರು 7ನೇ ತಾರೀಕಿನ ತನಕ ಅವ್ರಿಗೆ ಅವಕಾಶವನ್ನು ಕೊಂಡು. ಯಾಕಂದರೆ 3ನೇ ತಾರೀಕು ಬಹುತೇಕವಾಗಿ ತೀರ್ಮಾನ ಆಗುತ್ತೆ, ಆದರೆ ಅದರಲ್ಲಿ ಕೆಲವೊಂದು ನೋಟಿಫಿಕೇಶನ್ ಬರಬೇಕು ಅಂದರೆ ಸರ್ಕಾರಕ್ಕೂ ನಾವು ಒಂದಷ್ಟು ಸಮಯ ಕೊಡೋಣ ಅಂತೇಳಿ 7ನೇ ತಾರೀಕಿನ ತನಕ, ಫೆಬ್ರವರಿ 7ರ ತನಕ ಈಗ ಒಂದು ಸಮಯ ಕೊಡೋಣ. ಫೆಬ್ರವರಿ 7ರ ಒಳಗಡೆ ಸರ್ಕಾರ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಅಂದರೆ ನಾವು ಮುಂದಿನ ಒಂದು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ನಮಗೆಲ್ರಿಗೂ ಬರುತ್ತೆ. ಇವತ್ತಿರುವಂಥ ಸರ್ಕಾರ ಅದಕ್ಕೆ ಅವಕಾಶ ಕೊಡೋದಿಲ್ಲ, ಅದು ಸೂಕ್ತವಾಗಿ ಸ್ಪಂದಿಸುತ್ತೆ ಅನ್ನುವಂಥ ವಿಶ್ವಾಸವನ್ನು KMF ಅಧಿಕಾರಿಗಳ ಸಂಘ ಮತ್ತು 16 ಜಿಲ್ಲಾ ಒಕ್ಕೂಟಗಳ ನೌಕರರ ಪ್ರತಿನಿಧಿಗಳು, ಆ ನೌಕರರ ಸಂಘಗಳ ಪ್ರತಿನಿಧಿಗಳು ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಮೂಲಕ ನಾನು KMF ನೌಕರರ ಸಂಘ ಅಧಿಕಾರಿಗಳ ಸಂಘದ ಗೌರವಾಧ್ಯಕ್ಷನಾಗಿ ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. KMF ಅನ್ನುವಂಥದ್ದು ಯಾವುದೋ ಒಂದು ಖಾಸಗಿ ಸಂಸ್ಥೆಯ ರೀತಿಯದ್ದಲ್ಲ. ಇದು ಸಾರ್ವಜನಿಕರ ಜನರ ಸಂಸ್ಥೆ ಮತ್ತು ರೈತರ ಹಿತಕ್ಕಾಗಿ ದುಡಿತಿರುವಂಥ ಸಂಸ್ಥೆ ಮತ್ತು ಇದರಲ್ಲಿ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ಮಾಡುವಂಥ ಹಲವಾರು ಕೆಲಸಗಳನ್ನು KMF ಮಾಡ್ತಾ ಇದೆ. ವಿಶೇಷವಾಗಿ ಈಗ ನೀವು ನೋಡಿದ್ರೆ ಪುಟ ಸಂಖ್ಯೆ 3 ಅಥವಾ 4 ನಿಮ್ಗೆ ಕೊಟ್ಟಿರೋದ್ರಲ್ಲಿ ಕಹಾಮ ಒಕ್ಕೂಟಗಳು ತನಗೆ ಹಾಲು ಪೂರೈಸುವ ಹೈನುಗಾರರ ಯೋಗಕ್ಷೇಮ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿದೆ. ವಿವರಗಳು ಈ ಕೆಳಕಂಡಂತಿವೆ. ನೋಡಿ ಎಷ್ಟೆಲ್ಲ ಇದೆ. ರೈತರ ಮಕ್ಕಳು ಅವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೂ ಸಹ KMF ಸಹಾಯ ಮಾಡ್ತಾ ಇದೆ. ರಾಸುಗಳ ಆರೋಗ್ಯದಲ್ಲಿ ಏರುಪೇರಾದರೆ 24/7 ಇವತ್ತು ವೈದ್ಯಕೀಯ ಚಿಕಿತ್ಸೆ ಲಭ್ಯ ಆಗ್ತಾ ಇದೆ. ಹಾಗೆಯೇ ಉನ್ನತ ವಿದ್ಯಾಭ್ಯಾಸ ಮಾಡುವಂಥ ರೈತರ ಮಕ್ಕಳಿಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಉಚಿತವಾಗಿ ವಸತಿ ನಿಲಯದ ಸೌಲಭ್ಯ ಒದಗಿಸಲಾಗ್ತಾ ಇದೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಸ್ವಂತ ಸಂಘದ ಕಟ್ಟಡಗಳನ್ನು ನೂತನವಾಗಿ ನಿರ್ಮಿಸಲು ಅನುದಾನವನ್ನು ಸಹ ಕೊಡ್ತಾ ಇದೆ. ಹೀಗೆ ರೈತರಿಗೆ ಉಚಿತವಾಗಿ ಮೇವಿನ ಬೀಜಗಳು, ಹಸುಗಳಿಗೆ ವಿಮೆ, ಮೇವು ತುಂಡರಿಸುವ ಯಂತ್ರಗಳು, ಪಶುಗಳು ಮಲಗುವ ಮ್ಯಾಟ್ಗಳು, ಪಶು ಆಹಾರ ಸೇರಿದಂತೆ ಇತ್ಯಾದಿ ಸೌಲಭ್ಯಗಳನ್ನು ರಿಯಾಯಿತಿ ದರದಲ್ಲಿ ಕೊಡ್ತಾ ಇದೆ. ಇವಂತಹ ಹಲವಾರು ಜನಪರವಾದಂತಹ ಅಥವಾ ರೈತರ ಪರವಾದಂತಹ ಕಲ್ಯಾಣ ಯೋಜನೆಗಳನ್ನು KMF ಮಾಡ್ತಾ ಇದೆ. ಇದು ಕೇವಲ ಯಾವುದೋ ಒಂದು ಖಾಸಗಿ ಉದ್ಯಮವೂ ಅಲ್ಲ, ಅಥವಾ ಖಾಸಗಿ ಉದ್ಯಮ ಥರ ನೀವು ಮಾಡಿ ಅಂತ ಬಿಟ್ಟಿರುವಂತಹ ಸ್ವಾಯತ್ತ ಸಂಸ್ಥೆಯೂ ಅಲ್ಲ. ಇದು ಸಂಪೂರ್ಣವಾಗಿ ಸ್ವಾಯತ್ತವೂ ಅಲ್ಲ ಮತ್ತು ಖಾಸಗಿಯೂ ಅಲ್ಲ. ಇದು ಜನರ ಅಭಿವೃದ್ಧಿಗಾಗಿ ಈ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳು ಇವತ್ತು ಹೈನುಗಾರಿಕೆಯಿಂದ ಜೀವನೋಪಾಯವನ್ನು ಕಟ್ಟಿಕೊಂಡಿವೆ. ಲಾಭ ಮತ್ತು ನಷ್ಟಗಳ
ಗಣನೆ ತೆಗೆದುಕೊಳ್ಳದೆ ಇದು ಕೆಲಸ ಮಾಡ್ತಾ ಬಂದಿದೆ ಮತ್ತು ಬಹುತೇಕವಾಗಿ ಲಾಭದಲ್ಲಿ ಇದೆ. ಇವತ್ತು ಸಹಸ್ರಾರು ಕೋಟಿ, ಅದೆಷ್ಟು ಸಾವಿರ ಕೋಟಿ ಗೊತ್ತಿಲ್ಲ, ಸಾವಿರಾರು ಕೋಟಿ ರೂಪಾಯಿಗಳ ಕಮ್ಯುನಿಟಿ ಪ್ರಾಪರ್ಟಿ ಕ್ರಿಯೇಟ್ ಆಗಿದೆ. ಕಮ್ಯುನಿಟಿ ಅಸೆಟ್ KMF ನಿಂದಾಗಿ, ಡೈರಿಗಳಿಂದಾಗಿ ಸಾವಿರಾರು ಎಕರೆಗಳಲ್ಲಿ ಜಮೀನುಗಳು, ಕಟ್ಟಡಗಳು, ಯಂತ್ರಗಳು ಮತ್ತು ಒಂದು ವ್ಯವಸ್ಥೆ ಇವೆಲ್ಲವೂ ಸಹ 10,000 ಕೋಟಿ ರೂಪಾಯಿಗಳು. ಇದಕ್ಕೆ ಜನರ ತೆರಿಗೆ ಹಣವೂ ಇದೆ. ಅದರ ಜೊತೆಗೆ ಆ ತೆರಿಗೆ ಹಣ ಇದ್ದ ಕಾರಣಕ್ಕಾಗಿಯೇ ಇದರ ಅಧಿಕಾರಿಗಳು ಜನಪರವಾದಂತಹ ಜನಕಲ್ಯಾಣ ಯೋಜನೆಗಳನ್ನು ಸಹ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಈ ಸಂದರ್ಭದಲ್ಲಿ ಎಲ್ಲ ಸುಮಾರು 6,000 ನೌಕರರ, ಅಧಿಕಾರಿಗಳ, ಸಿಬ್ಬಂದಿಯ ಪರವಾಗಿ ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ತಾರತಮ್ಯ ದಯವಿಟ್ಟು ಯಾವುದೇ ರೀತಿಯಲ್ಲೂ ಮಾಡದ ರೀತಿಯಲ್ಲಿ ನೀವೊಂದಷ್ಟು ನೀತಿಗಳನ್ನು ಅನುಷ್ಠಾನ ಮಾಡಿ ಆದಷ್ಟು ಬೇಗ ಪೂರ್ವಾನ್ವಯವಾಗುವ ಹಾಗೆ, ಕೇವಲ ಇವತ್ತಿನಿಂದ ಅಂತಲ್ಲ, ಆಗಸ್ಟ್ ಹೇಗೆ 2024 ಆಗಸ್ಟ್ಗೆ ಸರ್ಕಾರಿ ನೌಕರರಿಗೆ 2ನೇ ವೇತನ ಆಯೋಗ ಇದಾಯಿತು, ಅನುಷ್ಠಾನವಾಯಿತು. ಅದೇ ರೀತಿಯಲ್ಲಿ ಪೂರ್ವಾನ್ವಯವಾಗುವಂತೆ ಆದಷ್ಟು ಬೇಗ ವೇತನ ಪರಿಷ್ಕರಣೆಯನ್ನು ಮಾಡಿ ಮತ್ತು ಇದರಲ್ಲಿ ಒಂದಷ್ಟು ಬೇಡಿಕೆಗಳು ಏನಿದೆ ಆ ಬೇಡಿಕೆಗಳನ್ನು ಸಹ ದಯವಿಟ್ಟು ಗಮನಿಸಿ 7ನೇ ತಾರೀಕಿನ ಒಳಗಡೆ, ಫೆಬ್ರವರಿ ಮೊದಲ ವಾರದ ಒಳಗಡೆ ಈ ವಿಚಾರವಾಗಿ ಆದಷ್ಟು ಶೀಘ್ರ ಸಭೆ ಚರ್ಚೆಗಳನ್ನು ಮಾಡಿ 7ನೇ ತಾರೀಕಿನ ಒಳಗಡೆ ತೀರ್ಮಾನವನ್ನು ಪ್ರಕಟಿಸಿ. ನೀವು 7ನೇ ತಾರೀಕಿನ ಒಳಗಡೆ ತೀರ್ಮಾನವನ್ನು ಪ್ರಕಟಿಸದೇ ಇದ್ದರೆ 6,000 ನೌಕರರ ಅಥವಾ ಸಿಬ್ಬಂದಿಯ ಪ್ರತಿನಿಧಿಗಳು 10ನೇ ತಾರೀಕು ಸಭೆ ಸೇರಿ ಬಹಳ ಕಠಿಣವಾದ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಂತ ಅನಿವಾರ್ಯತೆ. ಯಾಕಂದರೆ ಎಲ್ಲ ನೌಕರರ ಮೇಲೆ ಇಲ್ಲದೇ ಇದ್ರೂ ಪದಾಧಿಕಾರಿಗಳ ಮೇಲೆ ಇದೆ. ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು, ಚುನಾಯಿತ ಸಂಸ್ಥೆ ಇದು ಕರ್ನಾಟಕ ಹಾಲು ಕಹಾಮ ಅಧಿಕಾರಿಗಳ ಸಂಘ. ಅದೇ ರೀತಿಯಲ್ಲೇ ಜಿಲ್ಲಾ ಒಕ್ಕೂಟಗಳು ಸಹ. ಹಾಗಾಗಿ ಸಹೋದ್ಯೋಗಿಗಳಿಂದ ಚುನಾಯಿತರಾಗಿರುವಂಥ ಪ್ರತಿನಿಧಿಗಳು ಸಹೋದ್ಯೋಗಿಗಳ ಮಾತಿಗೆ ಕಿವಿಗೊಟ್ಟು ಅವರು ಕಠಿಣವಾದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದರಿಂದ ಅದು ಬೇರೆ ರೀತಿಯ ಏನಂತಾರೆ ಬೇರೆ ರೀತಿಯ ಇನ್ಯಾರಿಗೋ ಲಾಭ ಆಗುವಂತಹ ಇನ್ಯಾವುದೇ ತರಹದ ಅಡ್ಡ ಪರಿಣಾಮಗಳಾಗಬಾರ್ದು. ರಾಜ್ಯದ ಜನರ ಹಿತವನ್ನು ಸರ್ಕಾರ ಕಾಪಾಡಬೇಕು. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ಆದಷ್ಟು ಬೇಗ ಏನು ಬೇಡಿಕೆಗಳಿದೆ ಇದರಲ್ಲಿ ನಾನು ಸಹ ಈ ಬೇಡಿಕೆಗಳು ಈಗಾಗಲೇ ನಿಮಗೆ ಕೊಟ್ಟಿರುವಂತಹ ಈಗ ಕೊಡಿ ಟಿಪ್ಪಣಿ ಇದನ್ನು ಕೊಟ್ಟಿಲ್ಲ. ಈ ಬೇಡಿಕೆಗಳು ಸುಮಾರು 6 ಬೇಡಿಕೆಗಳು. ನಾನು ಸಾಧ್ಯ ಆದರೆ ಓದ್ಬಿಡ್ತೀನಿ, ಯಾಕಂದರೆ ಅದು ರೆಕಾರ್ಡ್ ಆಗಲಿ ಅಂತೇಳಿ. ಕಹಾಮ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳ ಅಧಿಕಾರಿ ನೌಕರರ ಸಂಘಗಳ ಬೇಡಿಕೆಗಳು: 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಕಹಾಮ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳಿಗೆ ಯಥಾವತ್ತಾಗಿ ಪೂರ್ಣ ಜಾರಿಗೆ ತರುವುದು. 2ನೇದು, 1984ರಲ್ಲಿ ಸರ್ಕಾರ KDDC NDDB ಅಧಿಕಾರಿಗಳನ್ನು ಒಳಗೊಂಡ ಸಮಿತಿ ಟ್ರೈಪಾರ್ಟಿ ರಚಿಸಿ ಕಹಾಮದ ಅಧಿಕಾರಿ ನೌಕರರಿಗೆ ವೇತನಕ್ಕೆ ಸಂಬಂಧಿಸಿ ಆಗಿರುವ ಒಡಂಬಡಿಕೆಯಂತೆ DA, HRA, CCA ಇತ್ಯಾದಿ ಸೇರಿದಂತೆ ಕಾಲಕಾಲಕ್ಕೆ ಸರ್ಕಾರ ಹೊರಡಿಸುವ ಆದೇಶಗಳಂತೆ ಜಾರಿಗೊಳಿಸಬೇಕಿದೆ. 3ನೇದು, ಹಿಂದೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ಒಂದು ರಿಟ್ ಪಿಟಿಷನ್ ಕೆಲವೊಂದು ಸಂಬಂಧಗಳು ಹೇಳಿದಂತೆ ಆಸ್ ಪರ್ ಪ್ರಿವೇಲಿಂಗ್ ಪ್ರಾಕ್ಟೀಸ್ ದ ಸ್ಯಾಲರಿ, ಪೇ ಸ್ಕೇಲ್ಸ್, DA, HRA, CCA ಅಂಡ್ ಅದರ್ ಎಮೋಲ್ಯುಮೆಂಟ್ ಶುಡ್ ಬಿ ಪೇಯ್ಡ್ ಆರ್ ಇನ್ಕ್ರೀಸ್ಡ್ ಆಸ್ ಪರ್ ದ ಗವರ್ಮೆಂಟ್ ನೋಟಿಫಿಕೇಶನ್, ಅದು ಜಾರಿಗೆ ಬರಬೇಕು. 4ನೇದು, ಕರ್ನಾಟಕ ಸಹಕಾರಿ ಕಾಯ್ದೆ 1959ರ ಪ್ರಕರಣ 28C ರಡಿ ವೇತನ ಮತ್ತು ಭತ್ಯೆಗಳನ್ನು ಮಂಜೂರು ಮಾಡುವ ದತ್ತವಾದ ಅಧಿಕಾರ ಆಡಳಿತ ಮಂಡಳಿಗೆ ಇರುತ್ತದೆ. ಈ ಡೈರಿ ಅಥವಾ ಈ ಘಟಕವು ಇಂಡಸ್ಟ್ರಿಯಲ್ ಆ್ಯಕ್ಟ್ನಂತೆ ಕೆಲಸ ನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಮಂಡಳಿ ನಿಗಮಗಳಿದ್ದಂತೆ ವಾರ್ಷಿಕ ಲಾಭ ನಷ್ಟ ಮಾತ್ರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆಗೆ ಪರಿಗಣಿಸಬೇಕು. 5ನೇದು, ಕಹಾಮ ಒಕ್ಕೂಟದ ಆಡಳಿತ ಮಂಡಳಿ ಸಭೆಗಳಲ್ಲಿ ಸರ್ಕಾರದ ಪ್ರತಿನಿಧಿಗಳಾದ RCS ಪ್ರತಿನಿಧಿ, ಪಶುಸಂಗೋಪನೆ, NDDB ಪ್ರತಿನಿಧಿ ಇರುವುದರಿಂದ ಕಾಲಕಾಲಕ್ಕೆ ಸರ್ಕಾರದಿಂದ ಬಿಡುಗಡೆ ಮಾಡುವ ವೇತನ ಮತ್ತು ಭತ್ಯೆಗಳ ಅನುಮೋದನೆಯ ಅಧಿಕಾರ ಕಹಾಮದ ಆಡಳಿತ ಮಂಡಳಿಗೆ ನೀಡಬೇಕು. ಅದರಂತೆ ಕಹಾಮ ಸೇರಿದಂತೆ ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳಿಗೂ ಸಹ ಕಹಾಮದಿಂದ ಆದೇಶವಾಗಬೇಕು. 6ನೇದು, ಕಹಾಮ ಅಥವಾ ಒಕ್ಕೂಟದ ಇತರ ಜಿಲ್ಲಾ ಒಕ್ಕೂಟಗಳ ಉನ್ನತ ಹುದ್ದೆಗಳಾದ MD, ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗಳಿಗೆ ಕಹಾಮದಲ್ಲಿ ಕೆಲಸ ನಿರ್ವಹಿಸಿದ ತಾಂತ್ರಿಕ ಹಿನ್ನೆಲೆಯುಳ್ಳ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸು ಮತ್ತು ಡೊಮೈನ್ ಎಕ್ಸ್ಪರ್ಟೀಸ್ ಇರುವಂತಹ ಅಥವಾ ಡೈರಿ ಉದ್ಯಮೆಯಲ್ಲಿ ಡೊಮೈನ್ ಎಕ್ಸ್ಪೀರಿಯನ್ಸ್ ಇರುವಂತಹ ಅನುಭವವುಳ್ಳವರನ್ನೇ ನಿರ್ದೇಶಕರ ಹುದ್ದೆಗಳಿಗೆ ಸೀಮಿತ ಮಾಡಬೇಕು. ಇದು ಒಟ್ಟು ಇವತ್ತಿರುವಂತಹ ಬೇಡಿಕೆಗಳು. ಇವತ್ತು ಈ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳಿಗೆ, ಸಹಕಾರಿ ಸಚಿವರಿಗೆ, ಪಶುಸಂಗೋಪನಾ ಸಚಿವರಿಗೆ ಮತ್ತು ಕಹಾಮದ ಚೇರ್ಮನ್ರಿಗೆ ಮತ್ತು KMFನ MD ಅವರಿಗೆ ಕಳಿಸಲಾಗ್ತಾ ಇದೆ. ಈಗಾಗಲೇ ಹೇಳಿದಂತೆ 1 ವಾರದ ಕಾಲ ಗಡುವನ್ನು ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರುಗಳು, ಇಲ್ಲಿ ಸಿಬ್ಬಂದಿ ವರ್ಗದ ನೌಕರರವರು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಸರ್ಕಾರದ ಏನು ಮಂತ್ರಿಗಳ ಅಥವಾ ಉನ್ನತ ಅಧಿಕಾರಿಗಳ
ಮನವಿಗೆ ಗೌರವಿಸಿ ದಯವಿಟ್ಟು ಸರ್ಕಾರ ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಇಲ್ಲಾಂದರೆ ಪ್ರಾಡಕ್ಟ್ ಯಾವುದು ತೊಂದರೆ ಇರೋದಿಲ್ಲ. ಹಾಗಾಗಿನೇ ಇದೆ ಕೆಲವೊಂದು ಮಾಧ್ಯಮಗಳಲ್ಲಿ ಬರ್ತಾ ಇರೋದ್ರಿಂದಾಗಿ ಈ ಮುಷ್ಕರವನ್ನು ಏನು ಒಂದು ತಾತ್ಕಾಲಿಕವಾಗಿ ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ ಫೆಬ್ರವರಿ 1ರಿಂದ ನಂದಿನಿ ಉತ್ಪನ್ನಗಳ ಸರಬರಾಜಿನಲ್ಲಿ ಹಾಗೂ ಹಾಲು ಖರೀದಿಯಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಎಂದಿನಂತೆ ಸರಬರಾಜು ಇರುತ್ತದೆ ಎಂದು ಮಾಧ್ಯಮದ ಗಮನಕ್ಕೆ ತರಲಾಗುತ್ತಿದೆ. ಇದರಿಂದ ಯಾವುದೇ ಗ್ರಾಹಕರು ಅಥವಾ ರೈತರು ಆತಂಕ ಪಡುವ ಅಗತ್ಯವಿರುವುದಿಲ್ಲ. ಕೊನೆಯದಾಗಿ ಇಲ್ಲಿರುವಂಥವರು ಬಹಳ KMFನ ಉನ್ನತ ಅಧಿಕಾರಿಗಳು. ಕೃಷ್ಣಪ್ಪನವರು ಇತ್ತೀಚಿನ ತನಕ ಬೆಳಗಾವಿ ಒಕ್ಕೂಟದ MD ಆಗಿದ್ದವರು ಈಗ ವಿಜಿಲೆನ್ಸ್ ಅಲ್ಲಿದ್ದಾರೆ. ನಮ್ಮ ಗೋವಿಂದೇಗೌಡರು ರಾಮನಗರ ಪ್ಲಾಂಟ್ನ ಡೈರೆಕ್ಟ್ರು, ಪ್ರಭುಶಂಕರ್ ಬಳ್ಳಾರಿಯ MD, ದಿನಕರ್ ಉಪಾಧ್ಯಕ್ಷರು ಇದರದ್ದು ಸಂಘದ್ದು ಜನರಲ್ ಮ್ಯಾನೇಜರ್. ಹೀಗೆ ಹಲವಾರು ಏನು ಕರ್ನಾಟಕದ 16 ಜಿಲ್ಲಾ ಒಕ್ಕೂಟಗಳ ಮತ್ತು KMFನ ಉನ್ನತ ಅಧಿಕಾರಿಗಳು ಮತ್ತು KMFಗೆ ಏನು ನೌಕರಿ KMFನ ನೇರ ನೌಕರಿಗೆ ಬಂದು ಪದೋನ್ನತಿಗಳನ್ನು ಪ್ರಮೋಷನ್ಗಳನ್ನ ಪಡ್ಕೊಳ್ತಾ KMFನ ಹಿತಾಸಕ್ತಿಯನ್ನು ಹೊಂದಿರುವಂಥವರು. ನಮ್ಮ ಕೃಷ್ಣಪ್ಪನವರು ಇನ್ನೊಂದು ವರ್ಷದಲ್ಲಿ ರಿಟೈರ್ಡ್ ಆಗುವಂಥವ್ರು. ಸುಮಾರು 25-30 ವರ್ಷಗಳ ಕಾಲ 33 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುವಂಥವರು. ರಾಜ್ಯದ ಜನರ ಮತ್ತು ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿರುವಂಥ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳು. ಸೊ ಇವರೆಲ್ರಿಗೂ ಸಹ ಈ ಸಂಸ್ಥೆ ಬೆಳಿಬೇಕು, ಚೆನ್ನಾಗಾಗಬೇಕು ಅಂತಿದೆ. ಒಂದೇ ಒಂದು ಕೊನೆಯಲ್ಲಿ ಹಲವಾರು ವಿಚಾರಗಳಿದೆ. ಡಿಮಾರಲೈಸ್ ಆಗುವಂತಹ ಪರಿಸ್ಥಿತಿಗೆ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ತನ್ನ ನೌಕರರನ್ನು ತರಬಾರದು. ಈಗಾಗಲೇ ನಾನು ಹೇಳಿದಾಗೆ ಒಬ್ಬರಿಗೆ 7ನೇ ವೇತನ ಆಯೋಗ, ಇನ್ನೊಬ್ಬರಿಗೆ 6ನೇ ವೇತನ ಆಯೋಗ ಹಿಂದಿನದ್ದು. ಅವರಿಬ್ಬರು ಮಾಡ್ತಿರೋದು ಒಂದೇ ಕೆಲಸ. ಆದರೂ ಹಾಗೆ ನೋಡಿದ್ರೆ ಇಲ್ಲಿರೋರು ಇಲ್ಲೇ 20, 30, 40 ವರ್ಷಗಳ ಸೇವೆ ಮಾಡ್ಕೊಂಡು ಬಂದಿರುವಂಥವ್ರು. ಇವರು 10-15 ವರ್ಷ ಸರ್ಕಾರದ ಇನ್ಯಾವುದೋ ಹುದ್ದೆಗೆ ಬಂದು ನೇರವಾಗಿ ಡೆಪ್ಯುಟೇಷನ್ ಮೇಲೆ ಬಂದಿರುವಂಥವ್ರು. ಇದೊಂದು ರೀತಿಯಲ್ಲಿ ರಾಜಕೀಯ ಹಸ್ತಕ್ಷೇಪ ಥರದ ಕಾಣಿಸಿದ್ರು ಒಂದು ನೇರವಾಗಿ ಇಲ್ಲಿರುವಂಥವ್ರಿಗೆ ಅವ್ರದ್ದು ಅದನ್ನು ತಡೆಯೋದಕ್ಕೆ ಅಧಿಕಾರಿಗಳ ಕೈಲಾಗಲ್ಲ. ಆದರೆ ಅವರಿಗೆ ನೇರವಾಗಿ ತಾರತಮ್ಯ ಕಾಣಿಸ್ತಾ ಇರುತ್ತೆ. ಅದು ಇಟ್ ಡಿಮಾರಲೈಸಸ್ all the employees here. So that should be stopped. I hope the government takes a good decision as soon as possible, and we are ensuring that there will be no disruption in any kind of service for the next 1 week. ಆ ಒಂದು ವಾರದಲ್ಲಿ ಒಳ್ಳೆಯ ತೀರ್ಮಾನಗಳಾಗುತ್ತೆ. ಆ ಮೂಲಕ ಸರ್ಕಾರ ಸಂಸ್ಥೆಯನ್ನು ಇನ್ನೊಂದಷ್ಟು ಎತ್ತರಕ್ಕೆ ತಗೊಂಡು ಹೋಗೋದಕ್ಕೆ ನೌಕರರಿಗೆ ಪ್ರೇರೇಪಣೆ ಮತ್ತು ಉತ್ತೇಜನ ಕೊಡುತ್ತೆ, ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಅಂತ ನಾನು ಭಾವಿಸ್ತೀನಿ.